ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡುತ್ತಿರುವ ಅನುಭವಿಸುತ್ತಿರುವ ಅನೇಕ ವಸ್ತುಗಳು, ಇನ್ನಿತರ ಕ್ಷೇತ್ರಗಳ ಆವಿಷ್ಕಾರಗಳು ಮುಂತಾದವುಗಳಲ್ಲಿ ಅನೇಕ ಸಂಶೋಧಕರ ಪಾತ್ರ ಬಹುಮುಖ್ಯವಾಗಿದೆ. ಇಂದು ವಿಜ್ಞಾನದ ಕ್ಷೇತ್ರವು ಸಾಮಾನ್ಯ ಜನರ ಊಹೆಗೂ ಮೀರಿ ನಾಗಾಲೋಟಕ್ಕೆ ತಲುಪಿದೆ. ವಿಜ್ಞಾನದಲ್ಲಿ ಯಾವುದೇ ಭಾಷೆ, ಕ್ಷೇತ್ರ, ಲಿಂಗದ ಪರಿಮಿತಿ ಇಲ್ಲದೆ ಪ್ರಯೋಗಗಳು ನಡೆಯುತ್ತಲೇ ಬಂದಿವೆ. ಈ ಪ್ರಯೋಗಗಳು ಮಾನವನ ಏಳ್ಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿವೆ. ಹಾಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯಕ್ಕೆ ಮತ್ತಷ್ಟು ಬಲ ತುಂಬಿ ಸಂಶೋಧನಾ ರಂಗದಿಂದ ವಿಮುಖರಾಗುತ್ತಿರುವ ಪೀಳಿಗೆಯನ್ನು ವಿಜ್ಞಾನಮುಖಿಯಾಗಿಸುವ ಕೆಲಸ ಆಗಬೇಕಿದೆ. ಟೆಲಿಫೋನ್, ಇಂಟರ್ನೆಟ್ ಅಥವಾ ಕೆಲವೇ ಸೆಕೆಂಡ್ಗಳಲ್ಲಿ ಮೇಲೇರಿ ಕೃತಕ ಉಪಗ್ರಹವೊಂದನ್ನು ಉಡಾಯಿಸಿದ ರಾಕೆಟ್ ಆಗಿರಬಹುದು. ಇತ್ಯಾದಿ ತಂತ್ರಜ್ಞಾನಗಳು ಕಳೆದೊಂದು ಶತಮಾನದಿಂದ ನಮ್ಮೆಲ್ಲರ ಕಲ್ಪನೆಯನ್ನು ಮೀರಿ ಬೆಳೆಯುತ್ತಿವೆ. ಈ ಜಾಗತಿಕ ಯುಗದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಯಾವ ದೇಶ ಉತ್ತೇಜನ ನೀಡುವುದಿಲ್ಲವೋ ಆ ದೇಶಕ್ಕೆ ಉಳಿಗಾಲವಿಲ್ಲ. ಇಂತಹ ವಿಜ್ಞಾನವು ತನ್ನದೇ ಆದ ಇತಿಹಾಸವನ್ನು ಹೊಂದಿದ್ದು ಸಾವಿರಾರು ಜನರ ಪೋಷಣೆ ಮತ್ತು ಕಾರ್ಯವೈಖರಿಯಿಂದ ಶ್ರೀಮಂತವಾಗಿದೆ. ಹಾಗಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಮಹಾನ್ ವಿಜ್ಞಾನಿಗಳ ಬಗ್ಗೆ ತಿಳಿದುಕೊಳ್ಳುವುದು, ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಂದು ಭಾರತಕ್ಕೆ ಪ್ರಪ್ರಥಮ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟ ಸರ್ ಸಿ.ವಿ. ರಾಮನ್ ರವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ರಾಮನ್ ರವರು 1888 ನವೆಂಬರ್ 7ರಲ್ಲಿ ತಮಿಳುನಾಡಿನ ತಿರುಚನಾಪಳ್ಳಿ ಜಿಲ್ಲೆಯ ತಿರುವನೈಕಾವಲ್ ಎಂಬಲ್ಲಿ ಜನಿಸುತ್ತಾರೆ. ತಂದೆ ಚಂದ್ರಶೇಖರ್, ತಾಯಿ ಪಾರ್ವತಿ ಅಮ್ಮಾಳ್. ರಾಮನ್ ರವರೇನು ಸಿರಿವಂತ ಮನೆತನದವರಾಗಿರಲಿಲ್ಲ. ಆದರೂ ಬಡತನದ ಪರಿಸ್ಥಿತಿಯಲ್ಲೂ ವಿದ್ಯಾಭ್ಯಾಸ ಹಾಗೂ ವೃತ್ತಿ ಜೀವನದಲ್ಲಿ ರಾಮನ್ ರವರು ಮಾಡಿದ ಸಾಧನೆ ಅದ್ವಿತೀಯ. ಇವರ ಪೂರ್ಣ ಹೆಸರು ಚಂದ್ರಶೇಖರ ವೆಂಕಟರಾಮನ್. ಸ್ಕಾಲರ್ಶಿಪ್ನೊಂದಿಗೆ ಅಂದರೆ ವಿದ್ಯಾರ್ಥಿ ವೇತನದೊಂದಿಗೆ ಮೆಟ್ರಿಕ್ಯುಲೇಷನ್ ಶಿಕ್ಷಣ ಮುಗಿಸಿ 1904ರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA ಪದವಿ ಮುಗಿಸ್ತಾರೆ. 1907ರಲ್ಲಿ MSc ಪದವಿಯನ್ನು ಮುಗಿಸ್ತಾರೆ. ಅದೇ ಸಮಯದಲ್ಲಿ ಲೋಕಸುಂದರಿ ಅಮ್ಮಾಳ್ ಅವರನ್ನು ವಿವಾಹವಾಗ್ತಾರೆ. 1917ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಇವರಿಗೆ ಇಬ್ಬರು ಮಕ್ಕಳು, ಚಂದ್ರಶೇಖರ್ ಮತ್ತು ರಾಧಾಕೃಷ್ಣನ್. ರಾಮನ್ ರವರು ತಂದೆಯ ಆಸೆಯಂತೆ ಫೈನಾನ್ಷಿಯಲ್ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಬರೆದು ಪ್ರಥಮ ಸ್ಥಾನ ಗಳಿಸಿ 1907ರಲ್ಲಿ ಕಲ್ಕತ್ತಾಕ್ಕೆ ಹೋಗಿ ಸಹಾಯಕ ಅಕೌಂಟೆಂಟ್ ಜನರಲ್ ಆಗಿ ಸೇರ್ತಾರೆ. ರಾಮನ್ ರವರಿಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿ ಬಿಡುವಿಲ್ಲದ ಪರಿಸ್ಥಿತಿ ಉಂಟಾಗುತ್ತದೆ. ನೀವು ಆಗಿದ್ರೆ ಸುಸ್ತಾಯಿತು ಶೂನೇ ಅಂತ ಮಲ್ಕೊಬಿಡ್ತಿದ್ವೇನೋ. ಆದರೆ ರಾಮನ್ ಹಾಗೆ ಮಾಡಲಿಲ್ಲ. ಸಂಶೋಧನೆಯಲ್ಲಿ ಇದ್ದ ಆಸಕ್ತಿಯಿಂದಾಗಿ ಛಲ ಬಿಡದೆ